ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಂಗಾತಿಯ ಈ ವಿಷಯಗಳನ್ನು ಕೇಳುವುದು ಸರಿಯಲ್ಲ ಗೊತ್ತಾ? ಪ್ರೀತಿಯ ಬಲೆಯಲ್ಲಿ ಬಿದ್ದ ನಂತರ ಗಂಡ ಹೆಣ್ಣು ಈ ಕೆಲವೊಂದು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲವಾದರೆ ಸಂಬಂಧದಲ್ಲಿ ಬಿರುಕು ಮೂಡುವುದು. ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇರಿಸಿಕೊಳ್ಳಲು ನೀವು ಬಯಸಿದರೆ ಪಾಲುದಾರರ ಭಾವನೆಗಳನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ಕೆಲವೊಮ್ಮೆ ನಾವು ಹೇಳುವ ಕೆಲವು ವಿಷಯಗಳು ಸಂಗಾತಿಯನ್ನು ಕುಟುಂಬಕ್ಕಹುದು. ಅದಕ್ಕಾಗಿ ಯಾವುದೇ ಸಂಬಂಧದಲ್ಲಿ ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಡುವುದನ್ನು ಕಲಿಯಿರಿ. ನೋಯಿಸುವಂತಹ ಪ್ರಶ್ನೆ ಕೇಳಿದಿರಿ. ವಿಶೇಷವಾಗಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೋಯಿಸುವಂತಹ ವಿಷಯಗಳನ್ನು ಅಥವಾ ಪ್ರಶ್ನೆಗಳನ್ನು ಕೇಳಬೇಡಿ. ಇಂದು ನಾವು ಈ ಲೇಖನದಲ್ಲಿ ಅಂತಹ ಕೆಲವು ಪ್ರಶ್ನೆಗಳ ಬಗ್ಗೆ ಹೇಳುತ್ತವೆ. ಅದನ್ನು ನಿಮ್ಮ ಸಂಗಾತಿಗೆ ಎಂದು ಕೇಳಬಾರದು. ಇಂದಿನ ಜೀವನದ ಬಗ್ಗೆ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಹಳೆಯ ವಿಷಯಗಳು ಇದ್ದೇ ಇರುತ್ತದೆ. ಅದು ಹಳೆಯ ಕಹಿ ಘಟನೆಗಳಾಗಿರಲಿ ಅಥವಾ ಹಳೆಯ ಸಂಬಂಧಗಳಾಗಿರಲಿ. ನಿಮ್ಮ ಸಂಗಾತಿಯ ಮಾಜಿ ಪ್ರಿಯಕರನ್ನು ಅಥವಾ ಪ್ರಿಯತಮೆಯ ಬಗ್ಗೆ ಕೇಳಿದಿರಿ. ಅನೇಕ ಜನರು ತಮ್ಮ ಹಿಂದಿನ ಜೀವನದ ಬಗ್ಗೆ ತುಂಬ ಭಾವನಾತ್ಮಕವಾಗಿರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ಮಾಜಿ ಬಗ್ಗೆ ಕೇಳಿದರೆ ಅವರ ಮನಸ್ಸಿಗೆ ನೋವಾಗಬಹುದು. ಖಂಡಿತ ಅವರು ಮರೆಯಬೇಕೆಂದಿರುವ ವಿಷಯಗಳನ್ನು ಪದೇ ಪದೇ ಕೆಣಕುವುದು ಸರಿಯಲ್ಲ. ಲೈಂಗಿಕತೆಯ ಬಗ್ಗೆ ಸಂಗಾತಿಗಳೆಂದ ಮೇಲೆ ಲೈಂಗಿಕತೆಯ ಸಂಬಂಧಿಸಿದ ವಿಷಯಗಳು ಬಂದೇ ಬರುತ್ತದೆ. ಹೀಗಿರುವಾಗ ಹುಡುಗ ಆಗಲಿ ಹುಡುಗಿಯೇ ಆಗಲಿ ತಮ್ಮ ಸಂಗಾತಿಯಲ್ಲಿ ಈ ಮೊದಲು ಲೈಂಗಿಕತೆಯಲ್ಲಿ ತೊಡಗಿಕೊಂಡಿದ್ದಾರೆ ಎನ್ನುವ ಪ್ರಶ್ನೆಯನ್ನು ಕೇಳಬಾರದು. ಇದು ಅವರ ವೈಯಕ್ತಿಕ ವಿಚಾರ. ಅದರ ಬಗ್ಗೆ ಯಾರಲ್ಲೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಅವರ ಹಿಂದಿನ ಸಂಬಂಧದ ಬಗ್ಗೆ ತಿಳಿಯುವುದರಿಂದ ಇಬ್ಬರ ಮುಂದಿನ ಜೀವನವು ಹಾಳಾಗಬಹುದು. ಸಂಬಳದ ಬಗ್ಗೆ ಕೇಳಿದಿರಿ. ಹೆಚ್ಚಿನ ಹುಡುಗಿಯರಿಗೆ ತಮ್ಮ ಪ್ರಿಯಕರನ ಸಂಬಳ ಎಷ್ಟು ಎಂದು ಕೇಳುವ ಅಭ್ಯಾಸವಿರುತ್ತದೆ. ನೀವು ಆ ರೀತಿ ಕೇಳುವುದರಿಂದ ಅವರಿಗೆ ನಿಮ್ಮ ಮೇಲೆ ಕೆಟ್ಟ ಭಾವನೆ ಬರಬಹುದು. ನೀವು ಅವರ ಸಂಬಳದ ಮೂಲಕ ಅವರನ್ನು ಅಳೆಯುತ್ತೀರಿ ಎನ್ನುವ ಭಾವನೆ ಬರಬಹುದು. ಹಾಗಾಗಿ ನೀವು ಓರ್ವ ವ್ಯಕ್ತಿಯನ್ನು ಪ್ರೀತಿಸಿದ್ದರೆಂದರ ಮೇಲೆ ಅವರ ಸಂಬಳ ನಿಮಗೆ ಮುಖ್ಯವಲ್ಲ. ಸಾಮಾಜಿಕ ಮಾಧ್ಯಮ ಪಾಸ್ವರ್ಡ್ ಸಂಬಂಧದ ಗಟ್ಟಿಯಾಗಲು ಸಾಮಾಜಿಕ ಜಾಲತಾಣಗಳ ಪಾಸ್ವರ್ಡ್ ಹಂಚಿಕೊಳ್ಳುವ ಅಗತ್ಯವಿಲ್ಲ. ಸಾಮಾಜಿಕ ಮಾಧ್ಯಮದ ಪಾಸ್ವರ್ಡ್ಗಾಗಿ ನಿಮ್ಮ ಸಂಗಾತಿಯನ್ನು ನೀವು ಕೇಳಿದರೆ ಅದು ಅವರಿಗೆ ನಿಮ್ಮ ಮೇಲೆ ಕೆಟ್ಟ ಭಾವನೆಯನ್ನು ಉಂಟು ಮಾಡಬಹುದು. ಆದ್ದರಿಂದ ಸಾಮಾಜಿಕ ಮಾಧ್ಯಮದ ಪಾಸ್ವರ್ಡ್ಗಾಗಿ ಪಾಲುದಾರರನ್ನು ಕೇಳದಿರಲು ಪ್ರಯತ್ನಿಸಿ. ಪ್ರತಿಯೊಬ್ಬರಿಗೂ ಅವರವರ ವೈಯಕ್ತಿಕ ವಿಷಯಗಳು ಇರುತ್ತದೆ. ಆದರೆ ಪಾಸ್ವರ್ಡ್ ಕೂಡ ಒಂದು. ಇದನ್ನು ಯಾರಲ್ಲಿಯೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ಕೆಲವು ಪ್ರೇಮಿಗಳ ಪಾಸ್ವರ್ಡ್ ತಿಳಿಯುವ ಕೆಟ್ಟ ಅಭ್ಯಾಸಗಳಿರುತ್ತದೆ. ಯಾವುದೇ ರೀತಿಯಲ್ಲಿ ಇಬ್ಬರು ಒಂದೇ ಮಾತಿನಲ್ಲಿ ಇರಬೇಕು. ಇಬ್ಬರ ಮಧ್ಯದಲ್ಲಿ ಯಾವುದು ಸೀಕ್ರೆಟ್ ಆಗಿ ಇರಬಾರದು. ಸೀಕ್ರೆಟ್ ಆಗಿ ಇದ್ದರೆ ಕೆಟ್ಟ ಆಲೋಚನೆಗಳು ಬರುತ್ತವೆ. ಹೀಗೆ ನೀವು ದೂರ ಮಾಡ್ಕೋಬೇಡಿ. ಎಲ್ಲ ಇಬ್ಬರು ಮನಸ್ಸು ಒಂದಾಗಿರಬೇಕು. ಅವಾಗೇ ಚೆನ್ನಾಗಿರುತ್ತೆ ಲೈಫ್. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.